ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಹೆಂಡಸರ ಈ ಸಹವಾಸ, ಹೆಂಡರು ಮಕ್ಕಳು ಉಪವಾಸ. ಯಾರು ಉಪವಾಸವಿದ್ದರೇನು? ಕೇರಿಗೊಂದು ವೈನ್ ಶಾಪ್. ಸಾಗರದ ವಿಜಯನಗರದ ಶಾಂತ ಪ್ರದೇಶದಲ್ಲಿ ರಾತ್ರಿ ಕಲ್ಪವೃಕ್ಷ ಹೆಸರಿನ ವೈನ್ ಶಾಪ್. ಪರವಾನಗಿ ಇಲ್ಲದೆ ಕಟ್ಟಡ ನಿರ್ಮಾಣ, ಸ್ಥಳೀಯರಿಗೆ ಮಾಹಿತಿ ಇಲ್ಲದೆ ಹೆಣ್ಣದಂಗಡಿ. ವಿಜಯನಗರದ ಸ್ಥಳೀಯರಿಂದ ಪಕ್ಷಾತೀತವಾಗಿ ದಿಢೀರ್ ಪ್ರತಿಭಟನೆ. ಸಾಗರ ನಗರದ ವಿಜಯನಗರ ಬಡಾವಣೆ ಹೆಚ್ಚು ನಿವೃತ್ತ ನೌಕರ ವರ್ಗದವರೇ ವಾಸಿಸುವ ಪ್ರದೇಶವಾಗಿದ್ದು, ಇಲ್ಲಿಯ ಮುಖ್ಯ ರಸ್ತೆಯಲ್ಲಿ ರಾತ್ರೋರಾತ್ರಿ ಕಲ್ಪವೃಕ್ಷ ಹೆಸರಿನ ವೈನ್ ಶಾಪ್ ಪ್ರಾರಂಭವಾಗಿದ್ದು ಸ್ಥಳೀಯರ ನಿದ್ದೆಗೆಡಿಸಿದೆ. ಈಗಾಗಲೇ ಹೋದ ಚುನಾವಣಾ ಸಮಯದಲ್ಲಿ ಇಲ್ಲಿ ವೈನ್ ಶಾಪ್ ಪ್ರಾರಂಭಿಸುವ ಹುನ್ನಾರದಲ್ಲಿದ್ದಾಗ ತೀವ್ರ ಪ್ರತಿಭಟನೆ ನಡೆಸಿ ವೈನ್ ಶಾಪ್ ಬಾರದಂತೆ ತಡೆಗಟ್ಟಿದ ಇಲ್ಲಿಯ ನಿವಾಸಿಗಳು ದಿಢೀರ್ ಪ್ರತಿಭಟನೆ ನಡೆಸಿದರು. ಈ ಕೂಡಲೇ ವೈನ್ ಶಾಪ್ ಬೇರೆಡೆಗೆ ವರ್ಗಾಯಿಸಬೇಕು, ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಸ್ಥಳೀಯರು ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ನಾರಾಯಣಮೂರ್ತಿ ಕಾನುಗೋಡು, ರವಿ ಲಿಂಗನಬಕ್ಕಿ, ಶಶಿಕಾಂತ್, ಅರವಿಂದ ರಾಯ್ಕರ್, ಗಣೇಶ್ ಪ್ರಸಾದ್ ಸೇರಿದಂತೆ ಅನೇಕರಿದ್ದರು. ಬೇಡ ಅಂತ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಮತ್ತು ಪುರುಷರ ವಿರೋಧ ಇದೆ. ಇದನ್ನ ಆದಷ್ಟು ಬೇಗ ಎತ್ತಂಗಡಿ ಮಾಡಿ ನೀವು ಬೇರೆ ಯಾವ ಜಾಗದಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಈ ವಿಜಯನಗರದಲ್ಲಿ ಮಾತ್ರ ಬೇಡ ಅಂತ ಎಲ್ಲರ ಬಹಿಷ್ಕಾರ ಇದೆ. ಏನು ಈಗ ಹೆಂಡದಂಗಡಿ ಏನು ಓಪನ್ ಆಗಿದೆ, ನಾವೆಲ್ಲ ನಾಗರಿಕರು ಏನು ಇದೇನು ಸೇರ್ಕೊಂಡಿದ್ದೀವಿ, ದಯಮಾಡಿ ಸೇರ್ಕೊಂಡಿದ್ದೀವಿ. ಇದು ಇಲ್ಲಿ ಅವಶ್ಯಕತೆ ಇಲ್ಲ, ಬೇರೆ ಕಡೆ ಸ್ಥಳಾಂತರ ಮಾಡ್ತಿರೋ ಬಿಡ್ತಿರೋ ನಮಗೆ ಸಂಬಂಧ ಇಲ್ಲ. ಇದು ಈ ಕೂಡಲೇ ಇವತ್ತೇ ಇದನ್ನ ಇಲ್ಲಿಂದ ಶಿಫ್ಟ್ ಮಾಡಬೇಕು. ಇದು ನಾವು ಮಾನ್ಯ ಶಾಸಕರಲ್ಲೂ ಕೂಡ ಆಗ್ರಹಿಸ್ತೀವಿ. ಗೋಪಾಲಕೃಷ್ಣ ಬೇಳೂರು ಅವರಲ್ಲೂ ಕೂಡ ನಮಗೂ ಇಲ್ಲಿಯ ವಿಷಯ ಲಾಸ್ಟ್ ಟೈಮ್ ನಾವು AC ಆಫೀಸಿಗೆ ಅರ್ಜಿ ಕೊಟ್ಟಾಗಲೂ ಕೂಡ ಮಾಹಿತಿ ಹೋಗಿರುತ್ತೆ. ದಯಮಾಡಿ ಭಾಗದ ಎಲ್ಲರ ಧ್ವನಿಯಾಗಿ ನಾವು ಇಲ್ಲಿ ಕೂಗನ್ನ ನಾವು ಕೂಗ್ತಾ ಇದ್ದೀವಿ. ಈ ಒಂದು ಹೆಂಡದಂಗಡಿ ಇಲ್ಲಿ ಅವಶ್ಯಕತೆ ಇಲ್ಲ. ಯಾರು ಎಲ್ಲಿ ಕುಡಿತಾರೋ ಬಿಡ್ತಾರೋ ಅದು ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಅಂತ ಹೇಳಿದ್ರು, ಆದ್ರೆ ನಮ್ಮ ಮಾಜಿ ಶಾಸಕರಾದ ಹಾಲಪ್ಪನವರು ಅದನ್ನು ವಾಪಸ್ ಅಂದ್ರೆ ಇದನ್ನ ಬೇಡ ಅಂತಾನೆ ನಿರ್ಧಾರ ಮಾಡಿದ್ರು. ಆದ್ರೆ ಈಗಿನ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀವಿ, ನಾವು ಇಲ್ಲಿ ವಾಸಿಸ್ತಕ್ಕಂಥದ್ದು ತುಂಬಾ ಪ್ರತಿಷ್ಠಿತವಾದ ಸ್ಥಳ ಆಗಿರ್ತಕ್ಕಂಥದ್ದು. ಆದ್ರಿಂದ ಮಾನ್ಯ ಶಾಸಕರಿಗೆ ನಮ್ದೊಂದು ಮನವಿ, ಹೆಣ್ಮಕ್ಳದ್ದು ದಯವಿಟ್ಟು ನೀವು ಸ್ಪಂದಿಸ್ತೀರಾ ಅಂತ ತಿಳ್ಕೊಂಡು ಇಲ್ಲಿ ದಯವಿಟ್ಟು ಬಂದ್ ಮಾಡಬೇಕು ಅಂತ ನಮ್ಮ ಆಗ್ರಹ. ವಾಸಿಸುವಂತವರೆಲ್ಲರೂ ಗೌರವಾನ್ವಿತ ಜನರಾಗಿದ್ದಾರೆ. ಹಂಗಾಗಿ ಈ ಮೇನ್ ರೋಡ್ ಅಲ್ಲಿ ಈ ಹೆಂಡದ ಅಂಗಡಿಯನ್ನ ಮಾಡೋದೇ ಬೇಡ ಅಂತ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಮತ್ತು ಪುರುಷರ ವಿರೋಧ ಇದೆ. ಇದನ್ನ ಆದಷ್ಟು ಬೇಗ ಎತ್ತಂಗಡಿ ಮಾಡಿ ನೀವು ಬೇರೆ ಯಾವ ಜಾಗದಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಈ ವಿಜಯನಗರದಲ್ಲಿ ಮಾತ್ರ ಬೇಡ ಅಂತ ಎಲ್ಲರ ಬಹಿಷ್ಕಾರ ಇದೆ. ಬೇಡ ಅಂತೇಳಿ ಆವಾಗ ಅದನ್ನೇ ಅಲ್ಲಾಗೋದನ್ನು ಸ್ವಲ್ಪ ಏನು ಬದಲಾವಣೆ ಮಾಡಿ ಇಲ್ಲಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಅದರದ್ದು ಅಬ್ಕಾರಿ ಇದರ ರೂಲ್ಸ್ಗಳು ನಮ್ಗೆ ಅರ್ಥ ಆಗಲ್ಲ. ಯಾವ CL7 CL2 ನಾವೆಲ್ಲ ನಮ್ಗೆ ಅರ್ಥ ಆಗಲ್ಲ. ಯಾವ ಥರದಲ್ಲಿ ಮಾಡಿದಾರೋ ಗೊತ್ತಿಲ್ಲ. ಆಮೇಲೆ ಶಿಫ್ಟಿಂಗ್ ಆದ್ರೂ ಇಲ್ಲಿ ಸ್ಥಳೀಯರು NOC ಬೇಕು. ಯಾಕಂದ್ರೆ ಇಲ್ಲಿ ಮಾಡ್ಬೋದು ಬೇಡೋದು ನಮಗೆ ಗೊತ್ತಿದ್ದಾರೆ. ಹಾಜರು ಮಾಡಬೇಕು, ಅಕ್ಕಪಕ್ಕದ ಮಾಹಿತಿ ಕೇಳಬೇಕು. ಅದನ್ನು ಯಾವುದನ್ನು ಮಾಡಿಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಏಕಾಏಕಿ ಆದ್ಮೇಲೆ ಗೊತ್ತಾಗಿರೋದು. ಹಾಗಾಗಿ ದಯವಿಟ್ಟು ನಾವು 2 ವರ್ಷದಿಂದ ಇದು ಬೇಡ ಅಂತೇಳಿ ಏರಿಯಾದಲ್ಲಿ ಬೇಡ ಅಂತೇಳಿ ನಾವು ಮಾತಾಡ್ತಾನೆ ಇದ್ದೀವಿ, ಮನೆಗಳನ್ನು ಕೊಡ್ತಾ ಇದ್ದೀವಿ. ಆದರೆ ಇಷ್ಟು ಜನರನ್ನ ಒಂದು ನಾಗರಿಕರ ಒಂದು ಬೆಲೆ ಕೊಟ್ಟು, ಮಹಿಳೆಯರ ಒಂದು ಬೆಲೆಗೆ ಕೊಟ್ಟು ಇಲ್ಲಿ ಸ್ಥಳೀಯರು ಎಲ್ಲ ನಿವೃತ್ತ ನೌಕರು ಹೆಚ್ಚಾಗಿರುತ್ತೆ. ಯಾಕಂದ್ರೆ ಒಂದು ಪ್ರಶಾಂತವಾದ ವಾತಾವರಣ. ಯಾಕಂದ್ರೆ ಅಲ್ಲಿ ಹೋಗ್ತಾ ಇಲ್ಲಿ ಸಂಜೆ ಬರ್ತಾ ಇಲ್ಲೂ ವಾಕಿಂಗ್ ಹೋಗ್ತಾರೆ, ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ರಾತ್ರಿ ಓಡಾಡಂಗೆ ಇಲ್ಲ, ಆ ಥರ ಪರಿಸ್ಥಿತಿ ಆಗುತ್ತೆ. ದಯವಿಟ್ಟು ಇದನ್ನು ಮನಗಂಡು ಆ ಇಲಾಖೆಯವರು ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕಂತೇಳಿ ಮಾತು ಕೊಟ್ಟಿದ್ದಾರೆ. ಇಲ್ಲ, ನಾವು ಆದಷ್ಟು ಇದನ್ನು ನಾನು ಮಾಡೇ ಮಾಡ್ತೀನಿ, ನಿಮ್ಮ ಹೋರಾಟದ ಜೊತೆ ನಾನು ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಹೇಳೋದೇನೆಂದರೆ, ಇಂಥ ಬಂಡವಾಳಶಾಹಿಗಳು ಅವರಿಗೆ ತಾಯಿ ಸಿಗಂದೂರೇಶ್ವರಿ ಮತ್ತೊಮ್ಮೆ ಬುದ್ಧಿ ಕರುಣಿಸಿ ಇದನ್ನು ತಮ್ಮ ಅಂಗಡಿ ಅವ್ರಿಗೆ ಎಲ್ಲಿತ್ತು ಅಲ್ಲಿಗೆ ಹೋಗಿ ಅವ್ರು ಅಷ್ಟೆಲ್ಲ ಮಾಡಬೇಕು ಅಂತಿದ್ರೆ ಅಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಆಸ್ಪತ್ರೆನ ಮತ್ತೆ ಸ್ಕೂಲ್ಗಳನ್ನ ಕಟ್ಟಲಿ. ಹೆಂಡದ ಸರಾಯಿ ಅಂಗಡಿಗಳು ಇಂಥ ಶಾಂತಿಯುತ ಬಡಾವಣೆಗಳಲ್ಲಿ ಬೇಡ ಅಂತೇಳಿ ಹೋದ್ವಿ ಅನ್ನೋದಾಗೋದು ಬೇಡ. ಇವತ್ತು ಗಣೇಶಣ್ಣ ಹೇಳಿದಂಗೆ ಇವತ್ತು ನಾವು ಇಟ್ಕೊಂಡ್ ದಿವಸನೇ ಹೋಳಿ ಹಬ್ಬದ ಪ್ರಯುಕ್ತ 6 ಗಂಟೆ ತನಕ ರಜೆ ಇದಕ್ಕಾಗಿ ನಾವು ನಾಳೆ ನಾಡದಿಂದ ನಿರಂತರವಾಗಿ ಹೋರಾಟ ಮಾಡೋಣ. ಅವ್ರೇನು ಕೊಟ್ಟಿಯಾರಲ್ಲ ಅಬ್ಕಾರಿ DC ಅವ್ರು ಇಲ್ಲಿ ಬಂದು
ನಮಗೆ ಅದಕ್ಕೆ ಸರಿಯಾದ ಪರಿಹಾರ ಒದಗಿಸೋ ತನಕ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತೇಳಿ ತಮ್ಮೆಲ್ಲರ ಒಂದು ಅವಕಾಶಕ್ಕೆ ಹೊಂದಿಸ್ತೀನಿ. ನಮಸ್ಕಾರ. ಹೀಗೆ ತುಂಬಾ ಅದನ್ನ ಯಾಕೆ ಅಲ್ಲಲ್ಲೇ ಶಿಫ್ಟ್ ಮಾಡ್ತಾರಂತ ಗೊತ್ತಾಗ್ತಿಲ್ಲ. ಈಗ ಹೇಳಿದ್ರು ಕೆಲವೊಂದು ಆಸ್ಪತ್ರೆನೋ ಸ್ಕೂಲು ಆ ರೀತಿ ಮಾಡ್ಬೋದು ಅಂತ, ಅಂಥದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಇಂಥದಕ್ಕೆ ಯಾರು ಕೂಡ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದರೆ ಜನರಿಗೆ ತುಂಬ ತೊಂದರೆ ಆಗುತ್ತೆ. ಈ ಭಾಗದಲ್ಲಿ ರಾಮನಗರ, ಈ ಭಾಗದಲ್ಲಿ ಕೂಲಿ ಕಾರ್ಮಿಕರು ಕೂಡ ತುಂಬ ಜನ ಇದ್ದಾರೆ. ಪಾಪ ಅವರು ಕಾರ್ಮಿಕರು ಕೆಲಸಕ್ಕೆ ಹೋದರೆ ಮಾತ್ರ ಅವ್ರ ಜೀವನ ನಡೆಯುತ್ತೆ. ಇಲ್ಲಿ ವೈನ್ ಶಾಪ್ ಓಪನ್ ಮಾಡಿಬಿಟ್ರೆ ಇಲ್ಲೇ ಕುತ್ಕೊಂಡು ಹಿಂಗೆ ಮನೆ ಹೋಗ್ತಾರೆ, ಹೆಂಡತಿಯವ್ರ ಜೊತೆಗೆ ದಿನ ಜಗಳ. ಆ ರೀತಿ ಪರಿಸ್ಥಿತಿ ಈಗಾಗಲೇ ಕೆಲವೊಂದು ಏರಿಯಾಗಳೆಲ್ಲ ಆಗಿದೆ. ಅದನ್ನು ದಯಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಈಗೇನು ಗಣೇಶಣ್ಣವ್ರು ಹೇಳ್ದಂಗೆ ಏನು ಮುಚ್ಚಿದೆ ಅದೇ ರೀತಿ ನಿರಂತರವಾಗಿ ಮುಚ್ಚಬೇಕು. ಅದಕ್ಕೆ ಶಾಸಕರು ಕೂಡ ಕೂಡಲೇ ಆದೇಶವನ್ನು ಮಾಡಬೇಕು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ. ಇಲ್ಲವಾದಲ್ಲಿ ನಾವು ಅವರ ವಿಜಯನಗರ ಬಡಾವಣೆಯ ಪರವಾಗಿ ನಾವೆಲ್ಲ ಕೂಡ ನಗರಸಭಾ ಗೌರವಾನ್ವಿತ ಸದಸ್ಯರು ಅವ್ರ ಜೊತೆಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಡ್ತೀವಿ. ಉಗ್ರವಾದ ಹೋರಾಟ ಕೂಡ ನಾವು ರೆಡಿ ಇದೀವಿ ಅಂತ ಹೇಳ್ತಾ ಅವಕಾಶ ಕೊಡ್ತೀವಿ. ನಡೆದಿರ್ತಕ್ಕಂಥ ವಿಜಯನಗರ ಎಲ್ಲ ಬಡಾವಣೆ ಹಾಗೂ ನಡೆದಿರ್ತಕ್ಕಂಥ ನಗರಸಭಾ ಸದಸ್ಯರು ಈ ಮೇನ್ ರೋಡಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ವೈನ್ ಶಾಪನ್ನು ಓಪನ್ ಮಾಡಿರೋದು ತುಂಬ ಖಂಡನೆ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಹೇಳ್ತಾ ಇದ್ರು ಮಾಜಿ ಶಾಸಕರು MSI ಯಲ್ಲಿ ಅಧ್ಯಕ್ಷ ಆಗಿದ್ದು ಗಲ್ಲಿಯಲ್ಲಿ ಅಂತ ಕೂಲಿ ಮಾಡ್ತಿರೋದೇನು ಇವಾಗ. ಶ್ರೀರಂಗ ಹೇಳ್ದಾಗೆ ಇಲ್ಲಿ ಕೂಲಿ ಕಾರ್ಮಿಕರೆಲ್ಲ ವಾಸವಾಗಿರ್ತಾರೆ, ದುಡಿಯೋದೇ ಕಷ್ಟ. ದುಡಿಯೋದೆಲ್ಲ ಇದಕ್ಕೆ ಹೋದ್ರೆ ಹೇಗೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಜೊತೆ ನಮ್ಮ ನಗರಸಭೆ ಸದಾ ಇರ್ತೀವಿ ಅಂತ ಹೇಳ್ತೀವಿ. ಹಾಗೆ ಇದನ್ನು ಖಂಡಿಸ್ತಾ ಮಾತನಾಡಕ್ಕೆ ಅವಕಾಶ ಕೊಡ್ತೀವಿ. ಗಾಂಧಿನಗರದ ಮತ್ತು ರಾಮನಗರ ಭಾಗದ ಎಲ್ಲ ಪ್ರಜ್ಞಾವಂತರು ಇಂದು ಹಬ್ಬವನ್ನು ಆಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆಯ ವೈಫಲ್ಯದಿಂದ, ಅಬಕಾರಿಯ ನೀತಿಗಳಿಂದ ಇವತ್ತೆಲ್ಲ ನಾವು ಪ್ರಜ್ಞಾವಂತ ಮಹಿಳೆಯರು, ನಗರಸಭಾ ಸದಸ್ಯರುಗಳು ಮತ್ತೆಲ್ಲ ನಮ್ಮ ಹಿರಿಯರು ಇವತ್ತಿನ ಒಂದು ಪ್ರತಿಭಟನೆಯನ್ನು ದಾಖಲು ಮಾಡುವಂಥ ಸಂದರ್ಭಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಬಕಾರಿ ಇಲಾಖೆಯವರಿಗೆ ಪ್ರಥಮವಾಗಿ ನಾವು ಧಿಕ್ಕಾರವನ್ನು ಕೂಗಬೇಕಾಗ್ತದೆ. ಅಬಕಾರಿ ಇಲಾಖೆಯವರಿಗೆ, ಅಬಕಾರಿ ಇಲಾಖೆಯ ನೀತಿಗಳಿಗೆ ಮಾನ್ಯರೇ, ಈ ನಗರದ ಶಾಸಕರ ಅಡಿಯಲ್ಲಿ ಬರ್ತದೆಯೋ ಇಲ್ಲವೋ ಅನ್ನೋ ಪ್ರಶ್ನೆಯನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಕಾರಣ ಪ್ರತಿಯೊಂದಕ್ಕೂ ಪ್ರತಿಯೊಂದು ಮಾಹಿತಿಯನ್ನು ಇವತ್ತು ತಿಳಿಯುವಂಥ ಅವಕಾಶಗಳಿರುವಂಥ ಈ ಸಂದರ್ಭದಲ್ಲಿ ಇಷ್ಟೊಂದು ಸಾರ್ವಜನಿಕರ ಎಲ್ಲ ಸಭೆ ಸೇರಿ ಒಂದು ಪ್ರತಿಭಟನೆಯ ಮುಖಾಂತರ ನ್ಯಾಯವನ್ನು ಪಡಿಬೇಕು ಅನ್ನೋ ಒಂದು ಮಟ್ಟಕ್ಕೆ, ಈ ಹಂತಕ್ಕೆ ಇವತ್ತಿನ ವ್ಯವಸ್ಥೆ ಬಂದಿದೆ ಅಂತಂದರೆ ನಾವು ಪ್ರಶ್ನೆನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಬಯಸ್ಕೊಳ್ತೇವೆ. ಹಾಗಾಗಿ ನಾವು ಇವತ್ತು ಕೇಳಬೇಕಾಗ್ತದೆ, ಈ ಸಾಗರದ ಅಬಕಾರಿ ಇಲಾಖೆಯು ಈ ನಮ್ಮ ಸಾಗರ ಕ್ಷೇತ್ರದ ಶಾಸಕರ ಅಡಿಯಲ್ಲಿ ಇದೆಯೋ ಇಲ್ಲವೋ ಅನ್ನೋ ಸ್ಪಷ್ಟನೆಯನ್ನು ಅವರು ಇವತ್ತು ಮಾಡಬೇಕು. ಕಾರಣ ಹಬ್ಬ ಮಾಡಬೇಕಾಗಿದ್ದ ಇಂದಿನ ದಿನ ನಾವೆಲ್ಲರೂ ಪ್ರತಿಭಟನೆಯನ್ನು ದಾಖಲು ಮಾಡುವಂಥ ಸಂದರ್ಭಕ್ಕೆ ಇವತ್ತು ತಂದಿದ್ದು ಯಾರು? ಇದರ ಮಾಹಿತಿ ಇಲ್ಲವೇ? ಹಾಗಾದ್ರೆ ಇವತ್ತು ಪ್ರತಿಭಟನೆಯನ್ನು ದಾಖಲು ಮಾಡಲಿಕ್ಕೆ ಸಭೆ ಸೇರ್ತದೆ ಅನ್ನುವ ಮಾಹಿತಿ ಇರಲಿಲ್ವೇ? ಹಾಗಾದ್ರೆ ಈ ಪ್ರಶ್ನೆನ ನಾವೆಲ್ಲರೂ ಪ್ರಜ್ಞಾವಂತರು ತರಲೇಬೇಕೋ ಬೇಡವೋ? ಗೊತ್ತಿದ್ದು ಸಹಿತ ಇದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂದರೆ ಇದು ಒಂದು ರೀತಿಯ ಕಣ್ಣು ಮುಚ್ಚಾಲೆಯ ಆಟ ಅಂತ ನಾನು ಹೇಳ್ತೇನೆ. ಇದು ಒಂದು ರೀತಿಯ ಕಣ್ಣು ಮುಚ್ಚಾಲೆಯ ಆಟ ಈ ಆಡಳಿತ ವ್ಯವಸ್ಥೆಯಿಂದ ನಡೀತಾ ಇದೆ. ಹಾಗಾಗಿ ಎಲ್ಲ ಪ್ರಜ್ಞಾವಂತರ ಪರವಾಗಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ, ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇವೆ, ಈ ಭಾಗದ ಜನರ ಈ ನೋವಿನ ಈ ಧ್ವನಿಯನ್ನು ಆಲಿಸಬೇಕು. ನೀವು ಈ ಧ್ವನಿಯನ್ನು ಆಲಿಸಬೇಕು, ಇದಕ್ಕೆ ನೀವು ಮನ್ನಣೆಯನ್ನು ಕೊಡಬೇಕು. ಈ ಭಾಗದಲ್ಲಿ ಆಗಿರುವಂತಹ ಸಾರ್ವಜನಿಕರ ವಿರೋಧ ಇದ್ರೂ ಸಹಿತ ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಏನು ಬಾರ್ ವ್ಯವಸ್ಥೆ ಆಗಿದೆ, ಇದನ್ನು ತಕ್ಷಣದಲ್ಲಿ ಕಾನೂನಾತ್ಮಕವಾಗಿ ಅದಕ್ಕೆ ಬೇರೆ ಜಾಗದಲ್ಲಿ ಎಲ್ಲಾದರೂ ಸೂಕ್ತವಾದಂಥ ಜಾಗದಲ್ಲಿ ಅದನ್ನು ಬದಲಾಯಿಸಿಕೊಟ್ರೆ ಕೊಡ್ಬೋದು ಅಂತ ಹೇಳಿ ನಾನು ಸಂದರ್ಭ